ಇದೇ ಪ್ರಶ್ನೆಯನ್ನೇ ಈಗ ಕರವೇ ಕಾರ್ಯಕರ್ತರು ಕೂಡ ಮಾಡ್ತಾ ಇರುವಂತಹದ್ದು. ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸಲಿಕ್ಕೆ ಸೂಚನೆ ಕೊಟ್ಟಿದೆ, ಸರಿ. ಬಟ್ ಕರವೇ ಹೋರಾಟವನ್ನ, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಪ್ರತಿಭಟನೆಯನ್ನ 60% ಕನ್ನಡವೇ ರಾರಾಜಿಸಬೇಕು ನಾಮಫಲಕಗಳಲ್ಲಿ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಕನ್ನಡ ಪರ ಸಂಘಟನೆಯ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಕಾರಣ, ಪೊಲೀಸರಿಗೆ ಕೊಟ್ಟಂತಹ ಅದೊಂದು ಮೌಖಿಕ ಆದೇಶ ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ನೋಡಿ, ಎಲ್ಲಿನವರೆಗೂ ನಮ್ಮ ಜನಪ್ರತಿನಿಧಿಗಳು ಅಲರ್ಟ್ ಆಗೋದಿಲ್ವೋ, ನಾಡು ನುಡಿ ನೆಲಜಲದ ವಿಚಾರಕ್ಕೆ ಬದ್ಧರಾಗಿರೋದಿಲ್ವೋ, ಅಲ್ಲಿವರೆಗೂ ಈ ರೀತಿಯ ಸಮಸ್ಯೆ ಇದ್ದಿದ್ದೆ.